ಎಲ್ಲರಿಗೂ ನಮಸ್ಕಾರ. ಐ ಆಮ್ ಸೋಮಶೇಖರ್ ಬ್ಯಾಂಕರ್. ನಾನಿವತ್ತು IPS RRB ಕ್ಲರ್ಕ್ DV ಫಾರ್ಮನ್ನು ಹೇಗೆ ಫಿಲಪ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಫಸ್ಟಿಗೆ ನಿಮಗೆ ಒಂದು ಫಾರ್ಮ್ ಕಾಣುತ್ತೆ. ಫಸ್ಟು ಇದು ಬಯೋಡೇಟಾ ಫಾರ್ಮು. ಇಲ್ಲಿ ಫಸ್ಟು ನಿಮ್ಮ ಫೋಟೋವನ್ನು ಪೇಸ್ಟ್ ಮಾಡಬೇಕು. ನಂತರ ನಿಮ್ಮದು ಇಲ್ಲಿ ಫುಲ್ ನೇಮ್ ಬರಬೇಕು ಬ್ಲಾಕ್ ಲೆಟರ್ಸಲ್ಲಿ. ಆಮೇಲೆ ಇಲ್ಲಿ ರೋಲ್ ನಂಬರ್ ಬರಬೇಕು ಮೇಲ್ಗಡೆ. ಆಮೇಲೆ ಪೋಸ್ಟ್ ಹೆಸರು, ದಟ್ ಈಸ್ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಥವಾ ಕ್ಲರ್ಕ್. ಆಮೇಲೆ ಕೆಳಗಡೆ ಬಂದುಬಿಟ್ಟು ಡೇಟ್ ಆಫ್ ಬರ್ತು. ಆಮೇಲೆ ನಿಮ್ಮ ಏಜು ಆ್ಯಸ್ ಆಫ್ 1/9/2025. ಆಮೇಲೆ ಪ್ಲೇಸ್ ಆಫ್ ಬರ್ತು. ಆಮೇಲೆ ನಿಮ್ಮ ನೇಟಿವ್ ಪ್ಲೇಸು, ಡಿಸ್ಟ್ರಿಕ್ಟು, ತಾಲೂಕು, ಸ್ಟೇಟು. ಆಮೇಲೆ ಮ್ಯಾರಿಟಲ್ ಸ್ಟೇಟಸ್ಸು, ಸಿಂಗಲ್ ಇದ್ದರೆ ಸಿಂಗಲ್, ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಹಾಕಿ, ಅಥವಾ ಏನು ಬರುತ್ತೋ ಅದು ಹಾಕಿ. ನೆಕ್ಸ್ಟು ಕೆಳಗಡೆ ಹೋಗೋಣ. ಆಮೇಲೆ ನೀವು ಮದುವೆ ಆಗಿದ್ದರೆ ನಿಮ್ಮ ಸ್ಪೌಸು ಅವ್ರು ಏನು ಮಾಡ್ತಾರೆ, ಆಮೇಲೆ ಇನ್ಕಮು ಎಲ್ಲ ಬರೀರಿ. ಕೆಳಗಡೆ ಬಂದುಬಿಟ್ಟು ನಿಮ್ಮ ಫಾದರ್ ಹೆಸರು ಅಥವಾ ನಿಮ್ಮ ಮದುವೆ ಆಗಿದ್ದರೆ ಹಸ್ಬೆಂಡ್ ಹೆಸರು, ಆಮೇಲೆ ನಿಮ್ಮ ನ್ಯಾಷನಾಲಿಟಿ, ಆಮೇಲೆ ರಿಲಿಜಿಯನು, ಆಮೇಲೆ ಕೆಟಗರಿ ಇಲ್ಲಿ ಟಿಕ್ ಮಾಡಿ. ಜನರಲ್ ಇದ್ದರೆ ಜನರಲ್, OBC ಇದ್ದರೆ OBC, SC ST ಇದ್ದರೆ ಅದನ್ನು ಟಿಕ್ ಮಾಡಿ. ನೆಕ್ಸ್ಟು ಇಲ್ಲಿ ನಿಮ್ಮ ಅಡ್ರೆಸ್ ಬರೀಬೇಕು ಪೂರ್ತಿ. ಇಲ್ಲಿ ನೀವು ಎಲ್ಲಿ ಪರ್ಮನೆಂಟ್ ನಿಮ್ಮದು ಅಡ್ರೆಸ್ ಏನೋ ಅದನ್ನು ಬರೀಬೇಕು. ಇಲ್ಲಿ ನಿಮ್ಮದು ಕಮ್ಯುನಿಕೇಷನ್ ಅಡ್ರೆಸ್ಸನ್ನು ಬರೀಬೇಕು ವಿತ್ ಫೋನ್ ನಂಬರ್, ಇಮೇಲ್ ID, ಆಮೇಲೆ ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಂಬರ್ ಇದೆಲ್ಲ ಬರೀರಿ. ನೆಕ್ಸ್ಟ್ ಪೇಜು, ಇಲ್ಲಿ ಇದು ನೀವು SC ST ಇದ್ದರೆ ಇಲ್ಲಿ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ಓಕೆ. ನೆಕ್ಸ್ಟು OBC ಇದ್ದರೆ ಎಸ್ ನೋ ಹಾಕಿ. ನೆಕ್ಸ್ಟು ಸೇಮ್ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂದರೆ ಎಸ್ ಹಾಕಿ, ನೋ ಅಂದರೆ ನೋ ಹಾಕಿ. ಆಮೇಲೆ ಇವೆಲ್ಲ ಸೇಮ್. ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಅಥವಾ ಡಿಸೇಬಲ್ಡು, ಹಿಯರಿಂಗ್ ಇಂಪೇರ್ಡು, ಇವೆಲ್ಲ ಎಸ್ ಇದ್ದರೆ ಎಸ್ ಹಾಕಿ, ನೋ ಇದ್ದರೆ ನೋ ಹಾಕಿ. ನೆಕ್ಸ್ಟ್ ಪೇಜ್ ಬರೋಣ. ಓಕೆ. ನೀವು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ತೊಗೊಂಡಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟು ಇಲ್ಲಿ ನಿಮ್ಮ ಡಿಪೆಂಡೆಂಟ್ ಅಂತಲೇ ಹಾಕಬೇಕು. ಇಲ್ಲಿ ನಿಮಗೆ ನಿಮ್ಮದು ಅಥವಾ ನಿಮ್ಮ ಫಾದರು ಅಥವಾ ಮದರು 18,000 ಮೇಲ್ಗಡೆ ಇದ್ದರೆ ಅವ್ರನ್ನ ಡಿಪೆಂಡೆಂಟ್ ಅಂತ ಬರೋದಿಲ್ಲ. ಹಾಗಾಗಿ ಇದನ್ನು ಅಲ್ಲೇ ಹೋಗಿ ಕೇಳಿಕೊಂಡು ಹಾಕೋದು ಬೆಟರು. ನೆಕ್ಸ್ಟ್ ಬರೋಣ. ನೆಕ್ಸ್ಟು ನಿಮ್ಮ ಕ್ವಾಲಿಫಿಕೇಷನ್ ಎಲ್ಲ ಫಿಲಪ್ ಮಾಡಿ. ಇಲ್ಲಿ 10th PU ಗ್ರ್ಯಾಜುಯೇಷನ್ದು ಕ್ವಾಲಿಫಿಕೇಷನ್ ಎಲ್ಲ ಫಿಲಪ್ ಮಾಡಿಕೊಂಡು ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ನೀವು ಕನ್ನಡ ಸ್ಟಡಿ ಮಾಡಿದರೆ 10th ಸ್ಟಡಿ ಮಾಡಿದರೆ ಇಲ್ಲಿ ಎಸ್ ಅಂತ ಬರೀರಿ. ನೆಕ್ಸ್ಟು ಕಂಪ್ಯೂಟರ್ ಇವೆಲ್ಲ ಟಿಕ್ ಮಾಡಿ. ನೀವೆಲ್ಲ ಇದೆಲ್ಲ ಗೊತ್ತಿದ್ದರೆ ಅಥವಾ ನಿಮ್ಗೆ ಕಲ್ತಿದ್ರೆ ಟಿಕ್ ಮಾಡಿ, ಇಲ್ಲ ಅಂದರೆ ಹಾಗೆ ಬಿಡಿ. ಓಕೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟು ವರ್ಕ್ ಎಕ್ಸ್ಪೀರಿಯನ್ಸ್, ನೀವೇನಾದರೂ ವರ್ಕ್ ಮಾಡಿದರೆ ಹಾಕಿ, ಇಲ್ಲಾಂದರೆ ಹಾಗೆ ಖಾಲಿ ಬಿಡಿ. ನೆಕ್ಸ್ಟು ಮದರ್ ಟಂಗು, ಆಮೇಲೆ ಲ್ಯಾಂಗ್ವೇಜಸ್ ನೋನು. ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಅದನ್ನು ಬರೀರಿ. ನೆಕ್ಸ್ಟು ನೀವೆಲ್ಲಾದರೂ ಎಕ್ಸ್ಟ್ರಾ ಕರಿಕ್ಯುಲರಲ್ಲಿ ಏನಾದರೂ ಪಾರ್ಟಿಸಿಪೇಟ್ ಮಾಡಿದರೆ ಅದನ್ನು ಅಲ್ಲಿ ಬರೀರಿ. ನೆಕ್ಸ್ಟ್ ಹಾಬೀಸ್ ಇದೆ, ಅದನ್ನು ಬರೀರಿ. ನೆಕ್ಸ್ಟು ಆಮೇಲೆ ಇವೆಲ್ಲ ನೀವು ಯಾವಾಗಾದರೂ ಏನೋ ಫೈನ್ ಆಗಿದ್ರೆ ಅಥವಾ ಕೋರ್ಟಲ್ಲಿ ಏನಾದರೂ ನಿಮ್ಮದು ಕೇಸ್ ಇದೆಯಾ ಹಾಗೇನಾದರೂ ಇತ್ತಂದರೆ ಅಲ್ಲಿ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತಲೇ ಹಾಕಿ. ನೆಕ್ಸ್ಟ್ ಬಂದುಬಿಟ್ಟು ಬಿ, ಇವೆಲ್ಲ ನೋ ಅಂತಲೇ ಹಾಕಿ. ಇದು ನೋ, ಇದು ನೋ, ಇದು ನೋ, ನೋ ಅಂತ ಹಾಕಿ ಅಥವಾ NA ಅಂತ ಹಾಕಿ. ಇದು ನೀವೇನಾದರೂ ಎಂಪ್ಲಾಯ್ಡ್ ಇದ್ದರೆ ಆಲ್ರೆಡಿ ಅದಕ್ಕೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟು ಇಲ್ಲಿ 2 ಗೆಜೆಟೆಡ್ ಆಫೀಸರ್ ಸೈನು ಸಿಗ್ನೇಚರು ಮಾಡಿಸಿ, ಅವ್ರ ನಂಬರು, ಇಮೇಲು, ಸೀಲು ಹಾಕಿಸಿ. ನೆಕ್ಸ್ಟ್ ಬಂದುಬಿಟ್ಟು ನೀವು ಯಾವಾಗ ಸೆಲೆಕ್ಟ್ ಆಗ್ತೀರಾ ಅಂತ ಕೇಳಿದ್ದಾರೆ, ಅಲ್ಲಿ ಆ್ಯಸ್ ಪರ್ ದಿ ಆರ್ಡರ್ ಅಂತ ಬರೀರಿ. ನೆಕ್ಸ್ಟು ಎಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಇದ್ದರೆ ಅದನ್ನು
ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮ್ಮ ಹೆಸರು ಬರೀರಿ, ಆಮೇಲೆ ಡೇಟು ಪ್ಲೇಸು ಅಲ್ಲೇ ಹೋಗಿ ಹಾಕ್ಬಿಟ್ಟು ಅಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ. ನೆಕ್ಸ್ಟು ಅಟೆಸ್ಟೇಷನ್ ಫಾರ್ಮು. ಇಲ್ಲಿ ಮೇಲ್ಗಡೆ ನಿಮ್ಮ ಹೆಸರನ್ನು, ಅಡ್ರೆಸ್ಸನ್ನು ಹಾಕಿ, ಕೆಳಗಡೆ ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಅಡ್ರೆಸ್ ಹಾಕಿ, ಪ್ಲೇಸು ಡೇಟು ಅಲ್ಲೇ ಹೋಗಿ ಬರೀರಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ. ನೆಕ್ಸ್ಟ್ ಅಟೆಸ್ಟೇಷನ್ ಫಾರ್ಮನ್ನು ಫಿಲ್ ಮಾಡ್ಕೊಳ್ಳಿ. ಮೇಲ್ಗಡೆ ನಿಮ್ಮ ಹೆಸರನ್ನು ಬ್ಲಾಕ್ ಲೆಟರ್ಸಲ್ಲಿ ಬರೀರಿ. ಎರಡನೇದು ನಿಮ್ಮ ಅಡ್ರೆಸ್ಸನ್ನು ಬರೀರಿ, ಪೂರ್ತಿ ಅಡ್ರೆಸ್ ಬರೀಬೇಕು. ನೆಕ್ಸ್ಟು ಮೂರನೇದು ಕೂಡ ಅದೇ ಏನು ನಿಮ್ಮ ಅಡ್ರೆಸ್ ಇರುತ್ತೆ ಅದೇ ಇನ್ನೊಂದ್ಸಲ ಬರೀರಿ. ನೆಕ್ಸ್ಟ್ ಥರ್ಡ್ ಬಂದುಬಿಟ್ಟು ಇದು ನಾಟ್ ಅಪ್ಲಿಕೇಬಲ್ ಅಂತಲೇ ಹಾಕಿ, ಅಥವಾ ನೀವೇನಾದರೂ ಪಾಕಿಸ್ತಾನ್ ರೆಸಿಡೆಂಟ್ ಆಗಿದ್ದರೆ ಅಲ್ಲಿ ಬರಿಬೇಕಾಗುತ್ತೆ, ಇಲ್ಲ ಅಂದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ. ನೆಕ್ಸ್ಟ್ ಕೆಳಗಡೆದು ಇದು ನೀವು 5 ವರ್ಷದ ಒಳಗೆ ಎಲ್ಲಾದರೂ 1 ವರ್ಷಕ್ಕಿಂತ ಜಾಸ್ತಿ ಎಲ್ಲಾದರೂ ಬೇರೆ ಕಡೆ ನಿಮ್ಮ ಅಡ್ರೆಸ್ ಬಿಟ್ಟು ಬೇರೆ ಕಡೆ ಇದ್ದಿದ್ದರೆ ಅದನ್ನು ನೀವು ಬರೀಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಿಫ್ತ್ ಒನ್ನು ನಿಮ್ಮ ಫಾದರ್ ನೇಮ್ ಬರೀರಿ, ಅವ್ರು ಏನು ಮಾಡ್ತಿದ್ದಾರೆ, ಅವ್ರ ಪರ್ಮನೆಂಟ್ ಅಡ್ರೆಸ್ಸು, ಆಮೇಲೆ ಪ್ರೊಫೆಷನ್ನು, ಅದ್ರ ಬಗ್ಗೆ ಬರೀರಿ. ನೀವು ಮದುವೆ ಆಗಿದ್ದರೆ ನಿಮ್ಮ ಸ್ಪೌಸ್ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ಅದನ್ನು ಬರೀರಿ. ನೆಕ್ಸ್ಟು ನ್ಯಾಷನಾಲಿಟಿ ಬರೀಬೇಕು, ಫಾದರು, ಮದರು, ಆಮೇಲೆ ಮದುವೆ ಆಗಿದ್ದರೆ ನಿಮ್ಮ ಹಸ್ಬೆಂಡ್, ವೈಫು, ಆಮೇಲೆ ನಿಮ್ಮದು. ಆಮೇಲೆ ಕೆಳಗಡೆ ಒಂದಿಷ್ಟು ಇನ್ಫಾರ್ಮೇಷನ್ ಇದೆ, ನಿಮ್ಮ ಡಿಸ್ಟ್ರಿಕ್ಟು, ಆಮೇಲೆ ಸ್ಟೇಟು, ಅದನ್ನು ಬರ್ಕೊಳ್ಳಿ. ಆಮೇಲೆ ನಿಮ್ಮ ಸ್ಕೂಲು, ಕಾಲೇಜು ಇದೆ, ಅದರ ಇನ್ಫಾರ್ಮೇಷನ್ ಬರ್ಕೊಳ್ಳಿ. ನೆಕ್ಸ್ಟು ನೇಮ್ ಆಫ್ ದ ಫ್ಯಾಮಿಲಿ ಮೆಂಬರ್ಸ್ ನೇಮ್ ಇದೆ, ಅದನ್ನು ಬರೀರಿ. ಆಮೇಲೆ ನೀವೇನಾದ್ರು ಎಂಪ್ಲಾಯ್ಡ್ ಆಗಿದ್ದರೆ ಅಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ಬರೀರಿ. ನೀವೇನಾದ್ರು ಪ್ರಿವಿಯಸ್ ಎಂಪ್ಲಾಯ್ಮೆಂಟ್ ಆಗಿದ್ದರೆ ಅದನ್ನು ಎಸ್ ಅಂತ ಬರ್ರಿ, ಇಲ್ಲಾಂದರೆ ನೋ ಅಂತ ಬರೀರಿ. ಮತ್ತು ಸೇಮ್ ನೀವು ಕೋರ್ಟಲ್ಲಿ ಅಥವಾ ಏನಾದರೂ ಫೈನ್ ಆಗಿದ್ದರೆ, ಅರೆಸ್ಟ್ ಆಗಿದ್ದರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ಅದನ್ನು ಎಸ್ ಅಂದರೆ ಎಸ್ ಅಂತ ಬರೀರಿ, ನೋ ಅಂದರೆ ನೋ ಅಂತ ಬರೀರಿ. ನೆಕ್ಸ್ಟು ನಿಮ್ಮ ಲೊಕ್ಯಾಲಿಟಿಯಲ್ಲಿರೋರು ಇಬ್ಬರದ್ದು ಹೆಸರು ಮತ್ತು ಅವ್ರ ಮೊಬೈಲ್ ನಂಬರನ್ನು ಬರೆಸಿ. ನೆಕ್ಸ್ಟು ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ, ಪ್ಲೇಸ್ ಆ್ಯಂಡ್ ಡೇಟು ಅಲ್ಲೇ ಬರೀರಿ. ಇದು ಇಂಡೆಮ್ನಿಟಿ ಬಾಂಡು, ಇದು ಟೋಟಲ್ 2 lakh rupeesದು ನೀವು ಮಾಡಿಸ್ಬೇಕಾಗುತ್ತೆ. ಇಲ್ಲಿ ವಿಟ್ನೆಸ್ ಸೈನು, ಇಲ್ಲಿ ಸಿಗ್ನೇಚರ್ ಮಾಡಿಸಿ, ಅವ್ರ ನೇಮ್, ಫುಲ್ ಅಡ್ರೆಸ್ಸು, ಅವರು ಕಾಂಟ್ಯಾಕ್ಟ್ ನಂಬರನ್ನು ಬರೆಸಿ. ನೆಕ್ಸ್ಟು ನಿಮ್ಮ ರಿಲೇಷನ್ ಯಾರಾದರೂ ಇದ್ದರೆ ಅದರ ಬಗ್ಗೆ ಬರೀಬೇಕಾಗತ್ತೆ. ಇಲ್ಲಿ ನಿಮ್ಮ ಹೆಸರು, ರೋಲ್ ನಂಬರು, ಡಿಸೈನೇಷನ್ನು, ಡೇಟ್ ಆಫ್ ಬರ್ತು ಇದೆಲ್ಲ ಬರೀರಿ. ನೆಕ್ಸ್ಟು ನಿಮ್ಮ ರಿಲೇಷನ್ ಯಾರೂ ಇಲ್ಲ ಅಂತ ಹೇಳಿದರೆ ಅದನ್ನು ಹಾಗೆ ಎಂಟಿ ಬಿಡಿ. ನೆಕ್ಸ್ಟು ಡಿಕ್ಲರೇಷನ್ನು, ನಿಮ್ಮ ಕ್ವಾಲಿಫಿಕೇಷನ್ ಬಗ್ಗೆ. ಇಲ್ಲಿ ಪೋಸ್ಟ್ ಯಾವ ಪೋಸ್ಟ್ದು ಅದನ್ನು ಬರೀರಿ, CS ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ. ನೆಕ್ಸ್ಟ್ ನಿಮ್ಮ ಕ್ವಾಲಿಫಿಕೇಷನ್ನು ಏನಾಗಿದೆ, ಡಿಗ್ರಿ ಏನಾಗಿದೆ ಅದು. ನೆಕ್ಸ್ಟು ನಿಮ್ಮ 10th ಸ್ಟ್ಯಾಂಡರ್ಡು, ಯಾವ ಸ್ಕೂಲು, ಇಯರು, ಆಮೇಲೆ ಸೇಮ್ ನಿಮ್ಮ ಡೇಟ್ ಆಫ್ ಬರ್ತ್ ರೆಕಾರ್ಡು, ಸ್ಕೂಲಲ್ಲಿ ಯಾವ ಸ್ಕೂಲ್ ನೇಮ್ ಬರೀರಿ. ನೆಕ್ಸ್ಟ್ ನಿಮ್ಮ ಕಮ್ಯುನಿಟಿ ಬರೀರಿ. ಆಮೇಲೆ ಇವು ಡಿಸೇಬಿಲಿಟಿ ಇದ್ದರೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನು ಇದ್ದರೆ ಬರೀರಿ. ನೆಕ್ಸ್ಟು ಇಲ್ಲಿ ನಿಮ್ಮ ಹೆಸರು ಬರೀರಿ. ನೆಕ್ಸ್ಟು ಇಲ್ಲಿ ನಿಮ್ಮ ಸೈನ್ ಮಾಡಿ ನಿಮ್ಮ ಅಡ್ರೆಸ್ ಪೂರ್ತಿಯಾಗಿ ಬರೀರಿ. ನೆಕ್ಸ್ಟು ಇಲ್ಲಿ ನಿಮ್ಮ ಅಡ್ರೆಸ್ ಪೂರ್ತಿಯಾಗಿ ಬರೀರಿ. ಇದನ್ನೆಲ್ಲ ಅಲ್ಲೇ ಹೇಳ್ಕೊಡ್ತಾರೆ ನಿಮಗೆ. ನೆಕ್ಸ್ಟ್ ಇದು ಕೂಡ ಸೇಮ್, ನಿಮ್ಮ ಅಡ್ರೆಸ್ ಫ್ರಾಮ್ ಇದ್ದಲ್ಲಿ ನಿಮ್ಮ ಅಡ್ರೆಸ್ ಪೂರ್ತಿಯಾಗಿ ಬರ್ಕೊಳ್ಳಿ. ಕೆಳಗಡೆ ನಿಮ್ಮ ಸಿಗ್ನೇಚರ್ ಇದ್ದಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ. ಇದು ಕೂಡ ಸೇಮ್, ಪ್ಲೇಸು ಡೇಟು ಅಲ್ಲೇ ಹೋಗಿ ಬರೀರಿ. ನೆಕ್ಸ್ಟು ಇನ್ಫಾರ್ಮೇಷನ್ ಟು ಬಿ ಫರ್ನಿಶ್ಡ್ ಬೈ ದ ಕ್ಯಾಂಡಿಡೇಟ್. ಇಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ಮತ್ತೆ ಫಿಲ್ಅಪ್ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ನೇಮ್ ಬ್ಲಾಕ್ ಲೆಟರ್ಸಲ್ಲಿ ಬರೀರಿ. ಇಲ್ಲಿ ನಿಮ್ಮ ಅಡ್ರೆಸ್ಸು, ಆಮೇಲೆ ಫಾದರ್ ನೇಮು. ನೆಕ್ಸ್ಟ್ ನಿಮ್ಮ ರಿಲೇಷನಲ್ಲಿ ಯಾರಾದ್ರಿಗೂ ಇವು ಏನಾದರೂ ಡಿಸೀಸ್ ಇದ್ದರೆ ಇದನ್ನು ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಸೇಮ್ ನೀವು ಈ ಡಿಸೀಸಿಂದ ಬಳಲ್ತಾ ಇದ್ದರೆ
ಅದಕ್ಕೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ನೆಕ್ಸ್ಟ್ ಇದು ಕೂಡ ಸೇಮ್, ಎಸ್ ಇದ್ದರೆ ಎಸ್, ನೋ ಅಂದರೆ ನೋ. ಆಮೇಲೆ ಇದು ಕೂಡ ಆಲ್ಮೋಸ್ಟ್ ಸಿಮಿಲರ್ ಇದೆ ಎಲ್ಲಕ್ಕೂ ಆಲ್ಮೋಸ್ಟ್ ನೋನೇ ಅಂತ ಹಾಕಿ. ನಿಮ್ಗೆ ಏನಾದರೂ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತಲೇ ಹಾಕಿ. ನೆಕ್ಸ್ಟು ಇಲ್ಲಿ ಸಿಗ್ನೇಚರ್ ಮಾಡಿ. ಆಮೇಲೆ ಇಲ್ಲಿ ಒಬ್ಬರದ್ದು ವಿಟ್ನೆಸ್ಸು, ಅವ್ರ ಸಿಗ್ನೇಚರು, ಅವ್ರ ನೇಮು, ಅವ್ರ ಅಡ್ರೆಸ್ಸು, ಅವ್ರ ಮೊಬೈಲ್ ನಂಬರನ್ನು ಇಲ್ಲಿ ಬರೆಸಿ. ನೆಕ್ಸ್ಟು ಯೂಸರ್ ಅಕ್ಸೆಸ್ ಫಾರ್ಮು, ಇದನ್ನೇನು ಫಿಲಪ್ ಮಾಡಬೇಡಿ, ಇದನ್ನು ಅವರೇ ಹೇಳ್ಕೊಡ್ತಾರೆ ಅಲ್ಲಿ, ಅದನ್ನು ಅಲ್ಲೇ ಹೋಗಿ ಫಿಲಪ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಡಿಕ್ಲರೇಷನ್ ಮ್ಯಾರಿಟಲ್ ಸ್ಟೇಟಸ್ಸು. ಇಲ್ಲೇನೂ ಇಲ್ಲ, ಮೇಲ್ಗಡೆ ನಿಮ್ಮ ಹೆಸರು ಬರೀರಿ, ಕೆಳಗಡೆ ನಿಮ್ಮ ತಂದೆ ಹೆಸರು ಬರೀರಿ. ಆಮೇಲೆ ಅಲ್ಲಿ ನೀವು ಅನ್ಮ್ಯಾರಿಡ್ ಇದ್ದರೆ ಅನ್ಮ್ಯಾರಿಡ್ ಅಂತ ಬರೀರಿ, ಇಲ್ಲ ಮ್ಯಾರಿಡ್ ಇದ್ದರೆ ಮ್ಯಾರಿಡ್ ಅಂತ ಹಾಕಿ ಅಲ್ಲಿ ಟಿಕ್ ಮಾಡಿ ಜಸ್ಟ್. ಓಕೆ, ನೆಕ್ಸ್ಟ್ ಕೆಳಗಡೆ ನಿಮ್ಮ ಸಿಗ್ನೇಚರ್ ಮಾಡಿ. ಇಲ್ಲೂ ಕೂಡ ಸೇಮ್, ಅಲ್ಲಿ ಮೇಲ್ಗಡೆ ನಿಮ್ಮ ಹೆಸರು ಬರೀರಿ, ಕೆಳಗಡೆ ನಿಮ್ಮ ಸಿಗ್ನೇಚರ್ ಮಾಡಿ. ದಟ್ಸ್ ಇಟ್. ಇದು ಕೂಡ ಡೊಮೆಸೈಲ್ ಸರ್ಟಿಫಿಕೇಟು. ಸೊ ಇಲ್ಲಿ ನಿಮ್ಮ ಪ್ಲೇಸು, ಆಮೇಲೆ ನಿಮ್ಮ ಪ್ಲೇಸು ಬರೆದು ನಿಮ್ಮ ಡಿಸ್ಟ್ರಿಕ್ಟ್ ಯಾವುದು ಅಂತ ಬರೀರಿ. ಕೆಳಗಡೆ ನೀವು ಹುಟ್ಟಿದೇನಾದರೂ ಬೇರೆ ಪ್ಲೇಸ್ ಇದ್ದಿದ್ದರೆ, ನೀವಿರೋ ಪ್ಲೇಸು ನೀವು ಹುಟ್ಟಿದ ಪ್ಲೇಸು ಬೇರೆ ಇದ್ದರೆ, ಸೊ ಅಲ್ಲಿ ಕೆಳಗಡೆ ಕೂಡ ಬರಿಬೇಕಾಗುತ್ತೆ ಅದನ್ನು. ಆಮೇಲೆ ನಿಮ್ಮ ಸಿಗ್ನೇಚರು, ನಿಮ್ಮ ನೇಮು ಬರೆದು ಸೈನ್ ಮಾಡಿ. ನೆಕ್ಸ್ಟು ಆ್ಯನ್ಯುವಲ್ ಪ್ರಾಪರ್ಟಿ ರಿಟರ್ನ್ಸು. ಇಲ್ಲಿ ನಿಮ್ಮ ಹೆಸರಲ್ಲಿ ಏನಾದರೂ ಇದ್ದರೆ ಅಥವಾ ನಿಮ್ಮ ತಂದೆ ಹೆಸರಲ್ಲಿ ಏನಾದರೂ ಇದ್ದರೆ ಅದನ್ನು ಇಲ್ಲಿ ನೀವು ಫಿಲಪ್ ಮಾಡಬೇಕಾಗುತ್ತೆ. ಇದು ಕೂಡ ಸೇಮು. ಇದು ಲೋನ್ಸ್ ಏನಾದರೂ ತೊಗೊಂಡಿದ್ದಿದ್ರೆ ಅದ್ರ ಬಗ್ಗೆ ನೀವು ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ನಿಮ್ಮ ಹೆಸರು ಮೇಲ್ಗಡೆ ನಿಮ್ಮ ಹೆಸರು ಬರೀ ಬ್ಲಾಕ್ ಲೆಟರ್ಸಲ್ಲಿ, ಉಳಿದಿದ್ದು ಹಾಗೆ ಬಿಡಿ. ಕೆಳಗಡೆ ನಿಮ್ಮ ಸಿಗ್ನೇಚರು ಮಾಡಿ. ನೆಕ್ಸ್ಟು ಇಲ್ಲೂ ಕೂಡ ಸೆಲ್ಫ್ ಇದ್ದಲ್ಲಿ ನಿಮ್ಮ ನೇಮನ್ನು ಎಂಟ್ರಿ ಮಾಡಿ. ಉಳಿದಿದ್ದನ್ನೆಲ್ಲ ನೆಕ್ಸ್ಟ್ ಇದು ಕೂಡ ಸೇಮ್. ಇದು ಕೂಡ ಆಗಲೇ ನೋಡಿದ್ವಲ್ಲ, ಅದೇ ಸೇಮ್. ನಿಮ್ಮ ಹತ್ರ ಏನಾದರೂ ಕ್ಯಾಶ್ ಇದ್ದರೆ, ಇನ್ಶೂರೆನ್ಸ್ ಬಾಂಡು, ಪರ್ಸ್ನಲ್ ಲೋನು ಅಥವಾ ವೆಹಿಕಲ್ಸ್ ಏನಾದರೂ ಇದ್ದರೆ, ಜ್ಯುವೆಲ್ಲರಿ ಇದ್ದರೆ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೇಳಿದರೆ ಇದ್ರ ಬಗ್ಗೆ ನೀವು ಅಲ್ಲಿ ಫಿಲಪ್ ಮಾಡಿ. ಓಕೆ, ನೆಕ್ಸ್ಟ್ ಇದು ಎಲ್ಲ ಕೂಡ ಸೇಮೇ ಇವು. ನೆಕ್ಸ್ಟ್ ಇಲ್ಲಿ ಇದು ಗ್ರ್ಯಾಚ್ಯುಟಿ. ಮೇಲ್ಗಡೆ ನಿಮ್ಮ ಹೆಸರು ಬರೀರಿ, ಕೆಳಗಡೆ ನೀವು ನಾಮಿನಿ ಯಾರು ಕೊಡಬೇಕಂತಿದ್ದೀರೋ ಅವ್ರ ಹೆಸರು ಬರ್ರಿ. ಇಬ್ಬರು ನಾಮಿನಿ ಕೊಟ್ಟರೆ 50-50 ಅಂತ ಹಾಕಿ, ಅಥವಾ 3 ಜನ ಕೊಟ್ಟರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಬೇಕೋ ಅಷ್ಟು ಪರ್ಸೆಂಟನ್ನು ಹಾಕ್ಬೋದು. ಒಬ್ಬರೇ ಕೊಟ್ಟರೆ 100% ಹಾಕಬೇಕು. ಇಲ್ಲಿ ಸ್ಟೇಟ್ಮೆಂಟ್ಸು, ಇಲ್ಲಿ ನಿಮ್ಮ ಹೆಸರು, ಆಮೇಲೆ ನಿಮ್ಮ ಜೆಂಡರು, ರಿಲಿಜಿಯನ್ನು ಅದೆಲ್ಲ ಫಿಲಪ್ ಮಾಡಿ. ನೆಕ್ಸ್ಟ್ ನಿಮ್ಮ ಪ್ಲೇಸು, ಆಮೇಲೆ ಸಿಗ್ನೇಚರ್ ಮಾಡಿ. ಆಮೇಲೆ ಇಲ್ಲಿ ಮೇಲ್ಗಡೆ ಇಲ್ಲಿ ಇಬ್ಬರು ವಿಟ್ನೆಸ್ದು ಸೈನ್ ಮಾಡಿಸಿ. ಇಲ್ಲೂ ಕೂಡ ಸೇಮ್, ನಿಮ್ಮ ಹೆಸರು ಬರೀರಿ, ಆಮೇಲೆ ಡೇಟ್ ಆಫ್ ಬರ್ತು ಬರೀರಿ, ಆಮೇಲೆ ನೇಮ್ ಆಫ್ ದಿ ಫಾದರ್ ಬರೀರಿ. ಉಳಿದೆಲ್ಲ ಎಂಟಿ ಬಿಡಿ, ಅಲ್ಲಿ ಹೋಗಿ ಹೇಳ್ತಾರೆ ನಿಮಗೆ. ಇದು EWS ಅವ್ರಿಗೆ. EWS ನಿಮ್ದು ಏನಾದರೂ EWS ಇದ್ದರೆ ಇದನ್ನು ಪೂರ್ತಿ ಫಿಲಪ್ ಮಾಡಿ. ನೆಕ್ಸ್ಟು ಸೇಮ್ ಫಾರ್ ದ OBC. ನೀವೇನಾದರೂ OBC ನಿಮ್ಮ ಕ್ಯಾಟಗರಿಲಿದ್ದರೆ ಇದನ್ನೆಲ್ಲ ಫಿಲಪ್ ಮಾಡಿ ಸೈನ್ ಮಾಡಿ. ನೆಕ್ಸ್ಟ್ ಐಡೆಂಟಿಟಿ ಸರ್ಟಿಫಿಕೇಟು, ಇಲ್ಲಿ ನಿಮ್ಮ ಫೋಟೋ ಹಚ್ಚಿ ಇಲ್ಲಿ ಕ್ರಾಸ್ ಸಿಗ್ನೇಚರ್ ಮಾಡಿಸ್ಬೇಕು ಯಾರಾದರೂ ಗೆಜೆಟೆಡ್ ಆಫೀಸರ್ ಕಡೆಯಿಂದ. ಮತ್ತು ಇಲ್ಲಿ ನಿಮ್ಮ ಹೆಸರು, ಇಲ್ಲಿ ನಿಮ್ಮ ತಂದೆ ಹೆಸರು, ಇಲ್ಲಿ ನೀವು ಅವರಿಗೆ ಎಷ್ಟು ವರ್ಷದಿಂದ ಪರಿಚಯ ಇದ್ದೀರಿ ಅದನ್ನು ಬರೆಸು. ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಬೇಕು ಬಾಕ್ಸಲ್ಲಿ.
ಇಲ್ಲಿ ಕೆಳಗಡೆ ಅವ್ರ ಸಿಗ್ನೇಚರು ಯಾರಾದರೂ ಗೆಜೆಟೆಡ್ ಆಫೀಸರ್ ಸಿಗ್ನೇಚರ್ ಮಾಡಿ ಅವ್ರು ಸೀಲ್ ಹಾಕ್ಸ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಪ್ಲೇಸ್ ಆ್ಯಂಡ್ ಡೇಟು ಅಲ್ಲೇ ಹೋಗಿ ಬರೀಬೇಕು. ನೆಕ್ಸ್ಟ್ ಕಂಡಕ್ಟ್ ಆ್ಯಂಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟು, ಇವು 3 ಸರ್ಟಿಫಿಕೇಟನ್ನು ರೆಡಿ ಮಾಡಿ ಇಟ್ಕೋಬೇಕು. ಒಂದು ನಿಮ್ಮ ಪ್ರಿವಿಯಸ್ ಕಾಲೇಜಿದ್ದು, ಇನ್ನೊಂದು ನಿಮ್ಮ ಸ್ಕೂಲು ಅಥವಾ ನಿಮ್ಮ ಯಾರಾದರೂ ಗೆಜೆಟೆಡ್ ಆಫೀಸರ್ ಇದ್ದರೆ ಅವ್ರ ಕಡೆಯಿಂದ ಏನೆರಡು ತೊಗೋಬೇಕು. ಆಮೇಲೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟು, ಇದನ್ನು ನಿಮ್ಮ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಹೋಗಿ ನೀವು ಮಾಡಿಸ್ಕೊಂಡು ಅಲ್ಲಿ ಸೈನ್ ಮಾಡಿಸ್ಕೋಬೋದು. ನೆಕ್ಸ್ಟು ನೀವು ಪ್ರೀವಿಯಸ್ ಎಂಪ್ಲಾಯ್ ಆಗಿದ್ದರೆ ಇದನ್ನು ಫಿಲಪ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡಿಪೆಂಡೆಂಟ್, ನಿಮ್ಮ ಮನೆಯಲ್ಲಿ ಯಾರಾದರೂ ಡಿಪೆಂಡೆಂಟ್ ಇದ್ದರೆ ಅವ್ರ ಹೆಸರು, ಅವ್ರ ಡೀಟೇಲ್ಸನ್ನು ಇಲ್ಲಿ ಫಿಲಪ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ಟಾಫ್ ಐಡೆಂಟಿಟಿ ಕಾರ್ಡು, ಇಲ್ಲಿ ನಿಮ್ಮ ಹೆಸರನ್ನು ಫಿಲಪ್ ಮಾಡಿ. ದಟ್ಸ್ ಇಟ್. ಉಳಿದಿದ್ದು ಎಲ್ಲವನ್ನು ಅಥವಾ ಕೆಳಗಡೆ ಮೊಬೈಲ್ ನಂಬರ್, ಇಮೇಲ್ ಐ ಡಿ, ಡೇಟ್ ಆಫ್ ಬರ್ತ್, ಬ್ಲಡ್ ಗ್ರೂಪನ್ನು ಅದನ್ನಷ್ಟು ಫಿಲಪ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಅಲ್ಲಿ ಹೋದ್ಮೇಲೆ ನಿಮಗೆ ಅವರು ಹೇಳ್ಕೊಡ್ತಾರೆ ಅದನ್ನು. ಓಕೆ, ದಿಸ್ ಈಸ್ ಆಲ್. ಥ್ಯಾಂಕ್ ಯು ಎವ್ರಿವನ್.